ಟಪ್ಪನೆ ದೂರ್ ಬಿಡ್ತಾರೆ. ಮಗ ಇದೇನಾದ್ರೂ ಪೊಲೀಸ್ ಕೇಸು ಅಂತಾದ್ರೆ ಪಕ್ಕ ಸಿಕ್ಕಾಕತ್ತೀವಿ ಕಣ್ರೋ. ಈಗ್ಲೇ ಬಿಡೋದು ಒಳ್ಳೇದು ಮಗ. ಮಗ ನಾನು ಹೇಳೋದ್ ಅರ್ಥ ಮಾಡ್ಕೋ, ಕೂತ್ಕೋ, ಹಠ ಮಾಡ್ಬೇಡ, ಕೂತ್ಕೋ. ನಮ್ಗೂ ಭಯ ಆಯ್ತಾಯ್ತು, ಹಂಗಂತ ಹೋಗಿ ಹೇಳ್ಬಿಡಕ್ ಆಗಲ್ವೋ? ಅವ್ನು ಹೇಳ್ದಂಗೆ ನಮ್ಮೇಲೆ ಬರೋದಿದು. ತಮಾಷೆ ಮಾಡೋಕೋಗ ಅಮಾಷೆ ಆಯ್ತಲ್ರೋ. ಇಂತ ಕೆಲ್ಸ ಆಯ್ತಲ್ಲ ಸೂರಿ. ಅಬ್ಬಾ ಬೆಟ್ಟದ್ರಂಗ. ಅಯ್ಯೋ ಅವ್ವ ಸರಿಯಾಗಿದ್ದಿದ್ರೆ ಅಲ್ವಾ ಮಕ್ಳು ಸರಿಯಾಗಿರಕ್ಕೆ. ನನ್ ಮಗ ಏನಾದ್ರು ಲವ್ ಪವು ಅಂತ ಹೇಳ್ಬೇಕಿತ್ತು, ಊರು ಒಲ್ಗೆ ಒಂದ್ ಮಾಡ್ಬಿಡ್ತಿದ್ದೆ. ಯಪ್ಪ ಎಷ್ಟೇ ಸ್ಟ್ರಿಕ್ಟ್ ಆಗಿ ವ್ಯಾಲ್ಯೂಟ್ ಮಾಡಿದ್ರು ಪಾಸ್ ಅಂತೂ ಆಯ್ತೀನಿ. ಥ್ಯಾಂಕ್ ಯು ದೇವ್ರೆ. ಫಸ್ಟ್ ಆಲೆ ಮನೆ ಹತ್ರ ಹೋಗಿ ಅವ್ನಿಗೆ ವಿಷಯ ತಿಳಿಸ್ತೀನಿ, ಖುಷಿ ಪಡ್ತಾನೆ. ಮೋಸ್ಟ್ಲಿ ಚೆನ್ನಾಗ್ ಬರ್ದಿರ್ಬೇಕು, ಅದಕ್ಕೆ ಖುಷಿಯಾಗೋಯ್ತಾವಳೆ. ಅವಳೆಲ್ ಚೆನ್ನಾಗ್ ಬರ್ದಿರ್ತಾಳೆ, ಒಂದ್ 35-36 ಮಾರ್ಕ್ಸ್ ಬರ್ದಿರ್ತಾಳೆ, ಅದಕ್ಕೆ ಹಿಂಗ್ ಕಿಸ್ಕೊಂಡ್ ಹೋಯ್ತಾಳೆ. ಹುಷಾರ್ ಕಣ್ರು, ಅಲ್ಲೋದ್ಮೇಲೆ ಫೋನ್ ಮಾಡ್ರಿ. ಇವಳೆ ನೋಡೋಗೈತೆ, ಆ ನನ್ನ ಮಗನ್ನ ಗಾಡಿ ತಗೊಂಡು ಮಂಡಿ ತಕ್ ಬರಕ್ ಹೇಳು. ಇನ್ನೂ ಬಂದಿಲ್ವಾ? ನಂಗ್ ಅನ್ಸ್ತೈತೆ ಬಾಡಿನ ವಾಪಸ್ ನೀರ್ಗೆ ಹಾಕ್ಬಿಟ್ಟು ಸೀದಾ ಪ್ರಾಕ್ಟೀಸ್ ಕೊಂಡೋಗೋಣ. ಕತ್ಲಾದ್ಮೇಲೆ ಹಂಗೆ ಮನೆಗೆ ಹೊಟ್ಟೋದ್ರಾಯ್ತು. ಯಾರಾದ್ರೂ ಕೇಳಿದ್ರೆ ನಮ್ಗ್ ಸಿಕ್ಕೇ ಇಲ್ಲ, ನಮಗ್ ಗೊತ್ತೇ ಇಲ್ಲ ಅಂತ ಹೇಳ್ಬಿಡೋಣ. ಹೂ ಮಗ, ಹೆಂಗೂ ಬೆಳಿಗ್ಗೆ ಅವ್ರ ಅಪ್ಪನ ಜೊತೆ ಕಿತ್ತಾಡ್ಕೊಂಡ್ ಬಂದಿದ್ದ. ಏನ್ ದಡ್ರು ಅನ್ಕೊಂಡಿದ್ದೀರಾ ಜನನ? ನಂಬಿಡ್ತಾರ? ಬೆಳಿಗ್ಗೆ ಟೀ ಅಂಗಡಿ ಹತ್ರ ಕೂತಿದ್ನ ಎಲ್ಲಾರು ನೋಡವ್ರೆ. ಅದು ಅಲ್ದೆ ಕಾರಿಗೆ 4 ಚಕ್ರ ಇದ್ದಂಗೆ ಊರಲ್ಲಿ ನಾವು 4 ಜನ ಅಂತದ್ರಲ್ಲಿ ಅವ್ನ ಒಬ್ನೇ ಬಂದು ಈ ಜೋಡಿಗೆ ಬಿದ್ದು ಸತ್ತ ಅಂದ್ರೆ ಒಪ್ಕೊಬಿಡ್ತಾರ? ಹಂಗಂದ್ರೆ ಏನ್ ನಾವ್ ಸಾಯಿಸಿದೀವಂತನ? ಹಂಗ ಲೋ ಇವೆಲ್ಲ ಸರಿ ಹೋಗಲ್ಲ. ಫಸ್ಟ್ ಹೋಗಿ ಊರ್ನವ್ರಿಗೆಲ್ಲ ಹೇಳ್ಬಿಡೋಣ ಬನ್ನಿ. ಸರಿ, ನೀನ್ ಹೇಳ್ದಂಗೆ ಹೋಗಿ ಹೇಳ್ತೀವಿ. ಒಪ್ಕಂಡೇ ಬಿಟ್ರು ಅನ್ಕೊಳ್ಳೋಣ. ಅವ್ರ ಅಪ್ಪ ಅಮ್ಮ ಇಂಥವ್ರ ಜೊತೆ ಹೋಗಿ ಹಿಂಗಾಯ್ತು ಅಂತ ನಮ್ಮನ್ ಸುಮ್ನೆ ಬಿಡ್ತಾರ? ಊರಲ್ಲಿ ಜನ ಶಾನು ಮರ್ಯಾದೆ ಕೊಡಲ್ಲ. ಇಷ್ಟ್ ದಿನ ಮನೆ ಆಳ್ರು ಅನ್ನೋರು ಇನ್ಮೇಲೆ ಕೊಲೆಗಡಕ್ರು ಅಂತಾರೆ. ಸಾಯೋವರ್ಗು ಪಟ್ಟ ಹೊತ್ಕೊಂಡ್ ತಿರುಗ್ಬೇಕಾಯ್ತದೆ, ಹೇಳ್ತಾ ಇದೀನಿ. ಮಾಡ್ಕೊಡ್ರ ಮಗ. ಇವ್ನ ಯಾಕೋ ಹಿಂಗ ಆಡ್ತವನೆ? ಫಾರೆಸ್ಟ್ ರೋಡ್ ಅಲ್ಲಿ ಹೋಗ್ಬೇಡ ಅಂತ ಎಷ್ಟ್ ಸಲ ಹೇಳಿದೀನಿ. ಹಬ್ಬಕ್ಕೆ ಅಂತ ಬಿಟ್ಕೊಂಡಿದ್ ಮರಿನ ಆ ಚಿರತೆ ಬಂದು ಹೇಳ್ಕೊಂಡು ಹೊಂಟೋಗೈತೆ ಶ್ರೀನಿವಾಸು. ಈಗೀಗ ಚಿರತೆ ಕಾಟ ಜಾಸ್ತಿ ಆಗ್ಬಿಟ್ಟೆ. ಆ ಫಾರೆಸ್ಟ್ ರೋಡ್ ಕಡೆ ಹೋಗ್ಬೇಡ ನೀನು. ರಂಗ, ನಿನ್ನೆ ಕಣೋ ಕೇಳ್ತಿರೋದು. ಏನ್ ಮಾಡೋದು ಇವಾಗ? ಮಗ ಈಗ ಆಗಿದಾಗೋಗೈತೆ, ಸರಿ ಮಾಡಕ್ಕಂತೂ ಆಗಲ್ಲ. ನನ್ಗಿದ್ರಿಂದ ಬಚಾವ್ ಕಾಣಿಸ್ತಾ ಇರೋದು ಒಂದೇ ದಾರಿ. ಯಾವುದು? ಫಾರೆಸ್ಟ್ ರೂಟ್. ಫಾರೆಸ್ಟ್ ರೂಟ್ ಇಟ್ಕೊಂಡು ಏನೋ ಮಾಡೋದು? ಏನೋ ಹೇಳ್ತಾ ಇದ್ಯಾ? ಆಮೇಲೆ ಹೇಳ್ತೀನಿ. ಫಸ್ಟ್ ಆ ಬಾಡಿ ಬಟ್ಟೆ ಹಾಕನ. ನಡೀರಿ ಬರದೆ ನೋಡು ಮಗ. ಕುಡು ಹೆಂಗಿದ್ರು ಇತ್ತೀಚೆಗೆ ಎಲ್ಲಾರು ಹೇಳ್ದಂಗೆ ನಮ್ಮೂರ್ ಸುತ್ತಮುತ್ತ ಚಿರತೆ ಕಾಟ ಜಾಸ್ತಿ ಆಗ್ತಾನೆ ಇದೆ. ಅಂಗಾಡಿ ತಿಂಗ್ಳಿಗೆ ಒಂದೊಂದ್ ಕೇಸ್ಗಳು ಕಿವಿಗ್ ಬೀಳ್ತಾನೆ ಅವೆ. ಪಾಂಡ್ಯನ್ ಬಾಡಿ ತಗೊಂಡೋಗಿ ಸೀದಾ ಕಾಡ್ದಾರಿಗೆ ಹಾಕ್ಬಿಟ್ಟು ಬಂದ್ಬಿಡೋಣ. ಅಕಸ್ಮಾತ್ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದ್ರೆ ಹುಲಿನ ಚಿರತೆನ ಹೇಳ್ಕೊಂಡು ಹೋಗಿರುತ್ತೆ. ನೀನ್ ಹೇಳೋದೇನೋ ಸರಿ, ಅದೃಷ್ಟ ಚೆನ್ನಾಗಿಲ್ಲ ಅಂದ್ರೆ ಪೊಲೀಸ್ನವ್ರು ಬಂದು ನಮ್ಮನ್ನ ಹೇಳ್ಕೊಂಡು ಹೋಯ್ತಾರೆ. ಇವೆಲ್ಲ ಸರಿ ಹೋಗಕ್ಕಿಲ್ಲ. ಸುಮ್ನಿರೋ ಗಾಯನ ನಾವೇ ಕೆರೆದು ದೊಡ್ಡದ್ ಮಾಡ್ಕೊಂಡಂಗಾಯ್ತದೆ. ಸ್ವಿಮ್ ವಿತ್ ಟೈಡ್ ಅಂತಾರೆ, ಕೇಳಿದ್ಯಾ? ಇವಾಗ ಬದಿ ಕಂಡ್ರೆ ಇನ್ನೊಂದ್ 4 ದಿನನಾದ್ರೂ ಉಸಿರಾಡ್ಕೊಂಡಿರ್ಬೋದು. ಹೆಂಗೋ ಹಗ್ಗ ಬಿದ್ದವ್ರೆ ಅಂತ ನಾವೇ ಕಾಲೆತ್ಕೊಂಡ್ಬಿಟ್ರೆ ಪಕ್ಕ ಹೋಗೇನೆ. ನನ್ ಮಾತ್ ಕೇಳು ಸೂರ್ಯ, ಇಷ್ಟ್ ಕೆಲ್ಸ ಮಾಡಿ ಪಾಂಡ್ಯ ನಮ್ ಜೊತೆ ಪ್ರಾಕ್ಟೀಸ್ಗೆ ಬರ್ಲಿಲ್ಲ. ಬಾವಿಗೆ ಬಂದು ಈಜೋಡ್ಕೊಂಡು ಸೀದಾ ಫಾರೆಸ್ಟ್ ರೂಟ್ ಕಡೆ ಹೋದ ಅಂತ ಹೇಳ್ಬಿಡಣ. ಎಲ್ಲರೂ ಸೇಫ್ ಆಗ್ತೀವಿ. ಏನೋ ಮಗ? ಸರಿ, ಎತ್ಕಳಿ. ಸರಿ ನಡಿ, ಎತ್ಕೊಳ್ಳೋ. ನಿಧಾನ.
ಪಾಂಡ್ಯ ಪಾಂಡ್ಯ ಬಯ್ಯ ಬಾಯ್ ಅನ್ಕೊಂಡು ಚಿರತೆ ಬಾಯಿ ತಂದಾಕ್ಬಿಟ್ವಲ್ಲ. ಇಷ್ಟೇನೋ ಫ್ರೆಂಡ್ಶಿಪ್. ರಂಗ ಸರಿ ನಿಜ ಹೇಳ್ರು, ನಾನ್ ಸತ್ತಿದ್ರು ಹಿಂಗೆ ಮಾಡ್ತಿದ್ರಿ ಅಲ್ವೇನ್ರೋ? ಬೈಲ್ಸ್ ಬಂದಿರೋ ಟೈಮಲ್ಲಿ ಫಿಲಾಸಫಿ ಬೇರೆ ಹೊಡಿತವನ. ಅಪ್ಪ ದಯಾ ನಡಿ ನಡಿ ಹೋಗೋಣ. ನಡಿ. ಸರಿ ಪಾಂಡ್ಯ ಬಿಟ್ಟು ಎಲ್ಲಿಗೂ ಬರಲ್ಲ. ಪಾಂಡ್ಯ ನಡೀರಿ ಬೇಗ. ಸರಿ ನಡ್ರಿ. ಸರಿ ಪಾಂಡ್ಯನ್ ಫೋನ್ ಬರ್ತಿದೆ ಕಣ್ರು. ಯಾವ್ದು ಕಾಲು ಯಾರು ನೋಡ್ರು? ಯಾರು ರಂಗ ಹೇಳು. ಕೊಡಿ. ಅವ್ರಪ್ಪ ಕಣ್ರು, ಪ್ಲೀಸ್ ಕೊಡ. ಯೋಚನೆ ಮಾಡೋ ರಂಗ, ಹೇಳ್ಬಿಡೋಣ ಕಣ್ರು. ಸುಮ್ನಿರೋ. ನಾವೇನೋ ದೊಡ್ಡ ತಪ್ಪು ಮಾಡ್ತಿದೀವಿ ಅಂತ ಅನಿಸ್ತಿದೆ. ಈಗಲಾದ್ರೂ ನನ್ನ ಮಾತು ಕೇಳಿ. ಸರಿ ಸರಿ ನಡೀರಿ ಹೋಗೋಣ. ಹೊಡೋಣ ಬನ್ನಿ. ಪಾಂಡ್ಯ ನಡಿಯ. ದಯಾ ಫ್ರೆಂಡ್ಸ್ ನೀವು. ಸಮಾಧಾನ ಮಾಡ್ಕೊಳ್ಳೋ. ಅದ್ಯಾಕೋ ಹಂಗಂತ ಇದ್ಯಾ? ಈ ಕಡೆ ಇರು, ನನಗೆ ಹೇಳಕ್ ಕೊಡ್ತಾರೆ. ಲೋ ಏನು ಆಗಲ್ಲ ಕಣೋ, ನಾವೆಲ್ಲ ಇದೀವಲ್ಲ. ಯಾರಾದ್ರೂ ನೋಡ್ಬಿಟ್ಟವ್ರು. ಆರಾಮಾಗಿರೋ, ಏನು ಆಗಲ್ಲ. ಲೋ, ನಮ್ಗೂ ಫ್ರೆಂಡೇ ಅಲ್ವೇನೋ. ಲೋ, ನಿಲ್ಸೋ ಗಾಡಿ, ನಿಲ್ಸೋ ಅಂದಿದ್ದು. ನಿಲ್ಸು. ಅಯ್ಯೋ ನಿನ್ನ ರಂಗ, ಅವ್ನು ಯಾಕೋ ಹುಚ್ಚಿನ ತರ ಆಡ್ತಾ ಇದ್ದಾನೋ. ಮಗ ಅವ್ನು ಆಡ್ತಿರೋದ್ ನೋಡ್ರೆ ನನಗೂ ಹಂಗೆ ಅನ್ಸ್ತೈತೆ. ಪಕ್ಕ ಹಾಕೊಟ್ಬಿಡ್ತಾನೆ. ಅವ್ನು ಈಗ್ಲೇ ಮನೆ ಕಳ್ಸೋದ್ ಬೇಡ. ನಂಗೂ ಅದೇ ಡೌಟು. ಸರಿ ಹಿಂಗ್ ಮಾಡಿದ್ರೆ ಹೆಂಗೆ? ನಮ್ ತೋಟದ ಮನೆ ಕರ್ಕೊಂಡೋಗಿ ಫುಲ್ ಚಿಕ್ ಮಾಡಿಸಿ ಮಲಗಿಸ್ಬಿಡೋಣ. ಸರಿ ಹಂಗೆ ಮಾಡೋಣ. ನೀನೊಂದ್ ಕೆಲ್ಸ ಮಾಡು. ನೀವಿಬ್ರು ಒಟ್ಟಿಗೆ ಹೋಗಿ ಎಣ್ಣೆ ತಗೊಂಡು ಸೀದಾ ತೋಟದ ಮನೆಗೆ ಹೋಗಿರಿ. ನಂಗೆ ಒಂಚೂರು ಕೆಲ್ಸ ಐತೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಸರಿ, ಆದ್ರೆ ಬಜೆಟ್? ಲೋ ನಂತವೆಲ್ಲ ಐತ್ ಹೋಗಲಿ. ನೋಡ್ಲೆ ಹಾ, ಪಾಂಡ್ಯನ್ ಜೇಬಲ್ಲಿ ಇತ್ತು ಅನ್ಸತ್ತೋ. ಯಪ್ಪ, ಇವಾಗ ಕಟ್ಕೊಂಡಿರೋ ಕರ್ಮಗಳೇ ಸಾಕು. ನನ್ ಗೂಗಲ್ ಪೇ 300 ರೂಪಾಯಿ ಐತೆ, ಕಳ್ಸಿರ್ತೀನಿ. ಮಿಕ್ಕಿದ್ ನಾನು ಕೊಡ್ತೀನಿ ಅಂತ ಹೇಳೋಗು. ಸರಿ ಕಳ್ಸು. ಎತ್ತೋ ಗಾಡಿ. ಸೂರ್ಯ ಅವ್ನು ಹುಷಾರ ಕರ್ಕೊಂಡು ಹೋಗೋ. ಮಗ ಏನಾಯ್ತು? ಏನಿಲ್ಲ, ನಡಿ ಹೇಳ್ತೀನಿ. ಒಂಚೂರು ರೆಡಿಯೂರ್ ತನಕ ಹೋಗಿ ಬರ್ಬೇಕು. ಹತ್ತು ಮಗ, ನೀನ್ ಹತ್ತು. ಬೇಗ ಸ್ಟಾರ್ಟ್ ಮಾಡಿ. ಅಳೋದ್ ನಿಲ್ಸೋ ಮೊದ್ಲು. ನಡಿ ನಡಿ. ಸೀನಾ, ಒಂದ್ ಲೈಟ್ಸ್ ಕೊಡು. ಕೊಟ್ಟೆ. ಸೀನಾ, ನಮ್ಮ ಪಾಂಡ್ಯ ಏನಾರ ಬಂದಿದ್ದ ಈ ಕಡೆ? ಬೆಳಗ್ಗೆ ನಿಮ್ ಜೊತೆಗೆ ಹೋದ್ನಲ್ಲಣ್ಣ. ಏನಿಲ್ಲ, ತಿಪ್ಟೂರ್ಗೆ ಲೋಡ್ ಹಾಕೊಂಡು ಹೋಗ್ಬೇಕು ಅಂತ ಹೇಳಿದ್ದ, ಅದಕ್ಕೆ ಕೇಳ್ದೆ. ಓ ಹೌದಾ? ಹೇಗ್ರೋ, 2 ಬಿಯರು, 1 ಹಾಫ್ ಬಾಟ್ಲ್ ಕೊಡು. ಆಲೆ ಮನೆ ತಕ್ಕೆ ಕಾಲೇಜ್ ಹೆಣ್ಮಕ್ಳು ಬರ್ತಾ ಇರೋದು ಅಪ್ರೂವ್ ಆಯ್ತು ನೋಡಿ. ಅವತ್ತಿಂದನೂ ಅನುಮಾನ ಇತ್ತು ಕಣಕ್ಕ, ಗೊತ್ತಾಗಿರ್ಲಿಲ್ಲ ಅಷ್ಟೇಯ. ಗೊತ್ತಾಗಿದ್ರೆ ಏನ್ ಮಾಡ್ತೀಯ? ಎತ್ತಿದ್ದೇನೆ ಫೋನ್ ಅವನು. ಇಲ್ಲ ಅತ್ತೆ. ಪರ್ಕೆ ಕಿತ್ತೋಯ್ತವೆ, ಪರ್ದೇಸಿ ಗುಡ್ತಾವಳೆ. ಅತ್ತೆ ಅಂತೆ ಅತ್ತೆ, ಬರ್ಲಿ ತಡಿ ಅವ್ನ್ ರಗತ್ ಕಾಳ ಮಾಡ್ತೀನಿ. ನೋಡ್ದನಕ್ಕ, ಹಳೆದ್ರಲ್ಲಿ ಫಿಲಮ್ ಆಕ್ಟ್ರು ಸುತ್ತಿನ ಮೀರಿಸ್ತಾವಳೆ. ಏನ್ ನಾಟಕ ಮಾಡ್ತಾವಳೆ ನೋಡು. ಈ ನನ್ ಮಗ ಬರೋರ್ಗು ಇವ್ರು ಬಿಡೋಂಗ್ ಕಾಣಿಸ್ತಿಲ್ಲ. ಅಕಸ್ಮಾತ್ ಅಪ್ಪಂಗೇನಾದ್ರು ವಿಷಯ ಗೊತ್ತಾದ್ರೆ. ಶ್ರುತಿ ಅವ್ರೆ, ನೀವೇನಿಲ್ಲಿ? ನೀನೇ ತಾನೇ ಹೇಳಿದ್ದು ಮನೇಲಿ